ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12 ಮುಗಿದ ಮೇಲೆ ಯಾರು ಬ್ಯುಸಿ ಇದ್ದಾರೋ ಯಾರು ಬ್ಯುಸಿ ಇಲ್ವೋ ಗೊತ್ತಿಲ್ಲ. ಆದರೆ ಕಾವ್ಯ, ಗಿಲ್ಲಿ, ರಕ್ಷಿತಾ ಶೆಟ್ಟಿ ಈ ಮೂವರು ಮಾತ್ರ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ ರೀ. ಒಂದು ದಿನ ಆದಮೇಲೆ ಮತ್ತೊಂದು ದಿನ, ಪ್ರತಿದಿನವೂ ಕೂಡ 2-3 ಕಾರ್ಯಕ್ರಮ. ಅದರಲ್ಲೂ ಕೂಡ ಬಹುಶಃ ಶಿವರಾತ್ರಿಯ ದಿನ ಅಂತೂ ಗಿಲ್ಲಿ ಮಲಗಿರುವಂತಹ ಸಾಧ್ಯತೆಯೇ ಕಡಿಮೆ ಇದೆ. ಯಾಕಂತ ಹೇಳಿದ್ರೆ ಅಷ್ಟು ಕಾರ್ಯಕ್ರಮಗಳಿಗೆ ಗಿಲ್ಲಿ ಬರ್ತೀನಿ ಅಂತೇಳಿ ಒಪ್ಕೊಂಡಿದ್ರು ಅಂತೇಳಿ ಅನಿಸುತ್ತೆ. ಒಂದು ಕಾರ್ಯಕ್ರಮ ಆದಮೇಲೆ ಮತ್ತೊಂದು ಕಾರ್ಯಕ್ರಮ ಆದಮೇಲೆ ಇನ್ನೊಂದು, ಹೀಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಗಿಲ್ಲಿ ಒಪ್ಕೊಂಡಂತೆ ಕಾಣಿಸುತ್ತೆ. ಹಾಗಾಗಿ ನಿರಂತರವಾಗಿ ಗಿಲ್ಲಿ ಈ ಶಿವರಾತ್ರಿಯ ದಿನ ಟ್ರಾವೆಲಿಂಗು ಮತ್ತು ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡೋದು ಇದನ್ನೇ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಆ ಕಾರಣಕ್ಕೋಸ್ಕರ ಗಿಲ್ಲಿ ಒಂದು ರೀತಿಯಲ್ಲಿ ಕಂಪ್ಲೀಟ್ ಬ್ಯುಸಿ ಇದ್ದಾರೆ. ಬಿಗ್ ಬಾಸ್ನಿಂದ ಹೊರಗಡೆ ಬಂದ ಬಳಿಕ ಗಿಲ್ಲಿ ಬಹುಶಃ ಫ್ರೀ ಅನ್ನೋದನ್ನೇ ನೋಡಲಿಲ್ಲ, ಸಮಯ ಅನ್ನೋದೇ ಇಲ್ಲ. ಮನೆಗೆ ಬಹುಶಃ ಹೋದಂತಿಲ್ಲ, ಊರಿಗೆ ಹೋಗಿ 1-2 ದಿನ ಉಳಿದು ಬರೋಣ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಟೈಮ್ ಸಿಕ್ಕಿರೋ ಹಾಗಿಲ್ಲ. ಅಷ್ಟು ಬ್ಯುಸಿಯಾಗಿದ್ದಾರೆ ಗಿಲ್ಲಿ ನಟ. ಹೀಗಿರುವಂಥ ಸಂದರ್ಭದಲ್ಲಿ ಗಿಲ್ಲಿ ನಟ ಇಷ್ಟು ಬ್ಯುಸಿ ಯಾಕೆ, ಏನು, ಹೇಗೆ ಅನ್ನುವಂಥದ್ದು ಕೆಲವರ ಪ್ರಶ್ನೆ. ಅಂದರೆ ಗಿಲ್ಲಿ ಇಷ್ಟು ಬ್ಯುಸಿಯಾಗಿದ್ದರೆ ಹೇಗೆ ಅನ್ನುವಂಥದ್ದು. ಜೊತೆಗೆ ರಕ್ಷಿತಾ ಶೆಟ್ಟಿ ಗಿಲ್ಲಿ ಬಗ್ಗೆ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಏನು ಬೇಸರ? ಕಣ್ಣೀರು ಹಾಕಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಹೇಳಿದೆ ಅಲ್ಲ, ಬಿಗ್ ಬಾಸ್ ಸೀಸನ್ 12 ಒಂದು ವಿಶೇಷವಾದಂಥ ಸೀಸನ್. ಬಿಗ್ ಬಾಸ್ ಸೀಸನ್ 12 ಮುಗಿದು ಈಗಾಗಲೇ ತಿಂಗಳಾಗ್ತಾ ಬಂತು. ಆದರೂ ಕೂಡ ಬಿಗ್ ಬಾಸ್ನ ಹವಾ ಮಾತ್ರ ಕಡಿಮೆ ಆಗಿಲ್ಲ. ಬಿಗ್ ಬಾಸ್ನ ಹವಾ ಈ ಬಾರಿ ಇಷ್ಟು ಸುದೀರ್ಘವಾಗಿರೋದು ಇದೇ ಮೊದಲು. ಅದರಲ್ಲೂ ಕೂಡ ಬಿಗ್ ಬಾಸ್ನ ವಿನ್ನರ್ ಗಿಲ್ಲಿ ಕ್ರೇಜ್ ಮಾತ್ರ ಸಿಕ್ಕಾಪಟ್ಟೆ ಜೋರಾಗಿದೆ. ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದು ತಡ ಗಿಲ್ಲಿ ನಟ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಪ್ರತಿದಿನ ಒಂದಲ್ಲ ಒಂದು ಕಾರ್ಯಕ್ರಮಗಳಿಗೆ ಗಿಲ್ಲಿ ಭೇಟಿಯನ್ನು ಕೊಡ್ತಾನೆ ಇದ್ದಾರೆ. ಹೀಗಿರುವಾಗಲೇ ಗಿಲ್ಲಿ ನಟನ ಮೇಲೆ ರಕ್ಷಿತಾ ಶೆಟ್ಟಿ ತಮ್ಮ ಬೇಸರವನ್ನು ಹೊರಗಡೆ ಹಾಕಿದ್ದಾರೆ. ಸಾಲದಕ್ಕೆ ರಕ್ಷಿತಾ ಶೆಟ್ಟಿ ಕಣ್ಣೀರನ್ನು ಕೂಡ ಸುರಿಸಿದ್ದಾರೆ. ಹಾಗಾದರೆ ಯಾಕೆ ಹೇಳ್ತೀನಿ ನೋಡಿ. ಇತ್ತೀಚೆಗಷ್ಟೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ದೊಡ್ಡಮನೆ ಹಬ್ಬ ಅನ್ನುವಂಥ ವಿಶೇಷವಾದಂತಹ ಕಾರ್ಯಕ್ರಮ ನಡೀತು. ಫೆಬ್ರವರಿ 14ರಂದು ದೊಡ್ಡಮನೆ ಹಬ್ಬ ಶೋ ಪ್ರಸಾರ ಆಯಿತು. ಇದೇ ಕಾರ್ಯಕ್ರಮದಲ್ಲಿ ರಕ್ಷಿತಾ ಶೆಟ್ಟಿ ಕಣ್ಣೀರನ್ನು ಸುರಿಸಿದ್ದಾರೆ. ದೊಡ್ಡಮನೆ ಹಬ್ಬ ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಬಗ್ಗೆ ಮಾತನಾಡಿದಂಥ ರಕ್ಷಿತಾ ಶೆಟ್ಟಿ, ನನ್ನ ದೇಹ ಇಲ್ಲಿದೆ ಅಷ್ಟೇ, ಆದರೆ ನನ್ನ ಮನಸ್ಸು ಇನ್ನೂ ಕೂಡ ಬಿಗ್ ಬಾಸ್ ಮನೆಯಲ್ಲೇ ಇದೆ. ನಾನು ಅಲ್ಲಿಂದ ಇನ್ನೂ ಕೂಡ ಹೊರಗಡೆ ಬಂದಿಲ್ಲ. ನಾವೆಲ್ಲ ತುಂಬ ಜಗಳ ಮಾಡ್ತಾ ಇದ್ವಿ. ಹೊಟ್ಟೆ ಕಿಚ್ಚು ಇರಬಹುದು, ಕೋಪ, ನಿಷ್ಠುರ ಎಲ್ಲವೂ ಕೂಡ ಇರ್ಬೋದು. ಆದರೆ ಎಲ್ಲರನ್ನ ನಾನು ನೋಡುವಾಗ ಒಂದೊಂದು ಮೆಮೊರಿ ನೆನಪಾಗುತ್ತೆ. ಒಳಗೆ ಹೇಗೋ ಇದ್ವು, ಹೊರಗಡೆ ಸಹ ಅದೇ ಅನುಬಂಧ ಮುಂದುವರಿಯುತ್ತೆ ಅನ್ನುವಂಥ ಆಶಯ ನನಗಿತ್ತು. ಎಲ್ಲೋ ಒಂದು ಕಡೆ ಅದು ಡಿಸ್ಕನೆಕ್ಟ್ ಆದರೆ ಹರ್ಟ್ ಆಗ್ತದೆ. ಹೀಗಂತ ಹೇಳ್ಬಿಟ್ಟು ರಕ್ಷಿತಾ ಶೆಟ್ಟಿ ಅತ್ತೇ ಬಿಡ್ತಾರೆ ಕಣ್ರಿ, ಕಣ್ಣೀರನ್ನು ಸುರಿಸೇ ಬಿಡ್ತಾರೆ. ನಂತರ ವೇದಿಕೆ ಮೇಲೆ ಹತ್ತಿದ್ದೇನೆ, ರಿಯಲಿ ಸಾರಿ ಅಂತಲೂ ಕೂಡ ರಕ್ಷಿತಾ ಶೆಟ್ಟಿ ಕ್ಷಮೆಯನ್ನು ಕೂಡ ಕೇಳ್ತಾರೆ. ಈಕೆಯ ಮನಸ್ಸು ಎಂತಹ ಮುಗ್ಧ ಮನಸ್ಸು, ಈಕೆಯ ವಯಸ್ಸಿಗೆ ತಕ್ಕನಾಗಿ ಈಕೆಯ ಮೆಚುರಿಟಿ ಇದೆ ಅನ್ನೋದು ನಾವೆಲ್ಲ ಅರ್ಥ ಮಾಡ್ಕೊಬೇಕು. ಈ ರಿಯಾಲಿಟಿ ಶೋ ಆಗಿ ಉಳಿಯದೆ ಒಂದು ಬಾಂಧವ್ಯದ ಶೋ ಆಗಿ ಬೆಸೆದುಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಬಹುಶಃ ಈಕೆಗೆ ಮಾತ್ರ ಅರ್ಥ ಆಗಿತ್ತು. ಬೇರೆ ಯಾರಿಗೂ ಕೂಡ ಇದು ಅರ್ಥ ಆಗಿಲ್ಲ. ಬೇರೆ ಯಾರೂ ಕೂಡ ಆ ರೀತಿ ಸ್ವೀಕರಿಸೂ ಇಲ್ಲ. ಬಹುಶಃ ರಿಯಾಲಿಟಿ ಶೋ ಮುಗೀತು, ಆಮೇಲೆ ತಮ್ಮ ಜೀವನ ತಾವು ಅನ್ನೋ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಆದರೆ ರಕ್ಷಿತಾ ಶೆಟ್ಟಿಗೆ ಹಾಗಲ್ಲ. ಅಲ್ಲಿತ್ತಲ್ಲ ಬಾಂಡಿಂಗು, ಅದೇ ಬಾಂಡಿಂಗು ಮುಂದುವರಿಬೇಕು ಅನ್ನೋದು ಆಕೆಯ ಆಸೆ. ಬಟ್ ಅದಷ್ಟು ಈಸಿ ಅಲ್ಲೂ ಅಲ್ಲ. ರಕ್ಷಿತಾ ಶೆಟ್ಟಿ ಅಳ್ತಾ ಇದ್ದಂತೆ ಗಿಲ್ಲಿ ನಟ ವೇದಿಕೆ ಮೇಲೆ ಬರ್ತಾರೆ. ರಕ್ಷಿತಾ ಶೆಟ್ಟಿಗೆ ಗಿಲ್ಲಿ ಹ್ಯಾಂಡ್ಶೇಕನ್ನು ಮಾಡ್ತಾರೆ. ನೀವು ನನಗೆ ಮತ್ತು ರಘುಗೆ ಸಹ ಕೈ ಕೊಡಬೇಕು ಅಂತ ಹೇಳ್ಬಿಟ್ಟು ರಕ್ಷಿತಾ ಶೆಟ್ಟಿ ಹೇಳ್ತಾರೆ. ಆಗ ನಾನು ಯಾವತ್ತೂ ಕೂಡ ಕೈ ಕೊಡೋನಲ್ಲ, ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳ್ಬಿಟ್ಟು ಗಿಲ್ಲಿ ಸಮಾಧಾನ ಮಾಡ್ತಾರೆ. ಈ ವೇಳೆ ಈಗ ಖುಷಿ ಆಯ್ತಾ ಅಂತೇಳಿ ಕೇಳ್ತಾರೆ. ಈ ತರಹ ನಿಸ್ವಾರ್ಥ ಸ್ನೇಹ ಕಾಣೋದು ಅಪರೂಪ ಅಂತಲೂ ಕೂಡ ನಿರೂಪಕಿ ಸುಷ್ಮಾ ಹೇಳ್ತಾರೆ. ಆಗ ತಪ್ಪಾಯ್ತು ಕಣವ್ವ, ನಿನ್ನ ಕಾಲಿಗೆ ಬೀಳ್ತೀನಿ ಅಂತ ಹೇಳ್ಬಿಟ್ಟು ರಕ್ಷಿತಾ ಶೆಟ್ಟಿ ಕಾಲಿಗೆ ಬೀಳೋದಕ್ಕೆ ಗಿಲ್ಲಿ ಹೋಗ್ತಾರೆ. ಅಲ್ಲಿಗೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ, ರಘು, ರಕ್ಷಿತಾ ಮಧ್ಯೆ ಆತ್ಮೀಯತೆ ಇತ್ತು. ಗಿಲ್ಲಿ ನಟ, ಕಾವ್ಯ ಮಧ್ಯೆಯೂ ಕೂಡ ಉತ್ತಮವಾದಂಥ ಸ್ನೇಹ ಇತ್ತು, ಇವತ್ತಿಗೂ ಕೂಡ ಇದೆ. ಇದರಿಂದ ರಕ್ಷಿತಾ ಶೆಟ್ಟಿಗೆ ಹೊಟ್ಟೆ ಕಿಚ್ಚು ಪಟ್ಟಿದ್ದೂ ಕೂಡ ಇದೆ. ಅಂದರೆ ಕಾವ್ಯ ಮತ್ತು ಗಿಲ್ಲಿ ಅಷ್ಟು ಕ್ಲೋಸ್ ಇರೋದನ್ನು ನೋಡಿ ಕೇವಲ ರಕ್ಷಿತಾ ಅಂತಲ್ಲ, ಇನ್ನೊಂದಷ್ಟು ಜನ ಅವರ ಈ ಫ್ರೆಂಡ್ಶಿಪ್ಪನ್ನು ಬ್ರೇಕ್ ಮಾಡಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡಿದ್ದೂ ಕೂಡ ಇದೆ. ಆದರೆ ಈಕೆಗೆ ಮಾತ್ರ ಆ ರೀತಿಯಾದಂಥ ಹೊಟ್ಟೆ ಕಿಚ್ಚಲ್ಲ. ಗಿಲ್ಲಿ ಜೊತೆಗೆ ಬೇರೆ ಯಾರು ಕೂಡ ಕ್ಲೋಸ್ ಆಗಬಾರ್ದು, ನಾನು ಬಿಟ್ಟರೆ ಬೇರೆ ಯಾರು ಕೂಡ ಕ್ಲೋಸ್ ಆಗಬಾರ್ದು, ನನ್ನ ಜೊತೆನೇ ಗಿಲ್ಲಿ ಜಾಸ್ತಿ ಮಾತನಾಡಬೇಕು, ರಘು ಜೊತೆಗೆ ಗಿಲ್ಲಿ ಜೊತೆಗೆ ಎನ್ನುವಂಥದ್ದು ಈಕೆಯ ಒಂದು ಆಸೆ ಅಥವಾ ಸ್ವಾರ್ಥ ಅಂತಲೂ ಕೂಡ ಹೇಳ್ಬೋದು. ಆದರೆ ಇದರಿಂದ
ರಕ್ಷಿತಾ ಶೆಟ್ಟಿ ಸಿಕ್ಕಾಪಟ್ಟೆ ಹೊಟ್ಟೆ ಕಿಚ್ಚು ಪಟ್ಟಿದ್ದು ಕೂಡ ಇದೆ ಎಲ್ಲಿ ಒಳಗಡೆ. ಹೊರಗಡೆ ಬಂದ ಮೇಲೂ ಕೂಡ ಗಿಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಇದೇ ವಿಚಾರಕ್ಕೆ ರಕ್ಷಿತಾ ಶೆಟ್ಟಿ ಬೇಸರಗೊಂಡಿದ್ದಾರೆ. ಇನ್ಫ್ಯಾಕ್ಟು ಈಗ ಇನ್ನಷ್ಟು ಬೇಸರಗೊಂಡಿರ್ಬೋದು ರಕ್ಷಿತಾ ಶೆಟ್ಟಿ. ಯಾಕಂತ ಹೇಳಿದ್ರೆ ಗಿಲ್ಲಿ ಬಹುತೇಕ ಕಾರ್ಯಕ್ರಮಗಳಿಗೆ ಕಾವ್ಯ ಜೊತೆನೇ ಈಗ ಹೋಗ್ತಿರುವಂಥದ್ದು. ಕಾವ್ಯ ಗಿಲ್ಲಿ ಇಬ್ಬರನ್ನು ಕೂಡ ಅತಿಥಿಯಾಗಿ ಕರೀತಿದ್ದಾರೆ, ಇಬ್ಬರು ಕೂಡ ಹೋಗ್ತಿದ್ದಾರೆ. ಹಾಗಾಗಿ ಬಹುಶಃ ಇದು ರಕ್ಷಿತಾಗೆ ಇನ್ನಷ್ಟು ಹೊಟ್ಟೆ ಕಿಚ್ಚಾಗುವಂತೆಯೂ ಕೂಡ ಮಾಡಿರ್ಬೋದು. ಆದರೆ ನನಗನ್ಸೋದು ರಕ್ಷಿತಾ ಶೆಟ್ಟಿಯ ಭಾವನೆಗೆ ಗೌರವವನ್ನು ಕೊಡಬೇಕು, ಅಥವಾ ಆಕೆ ಇನ್ನೂ ಕೂಡ ಮೆಚುರಿಟಿಯನ್ನು ಪಡೆದಿಲ್ಲ ಅಂತೇಳಿ ಹೇಳಬೇಕು, ಅಥವಾ ಈ ಸಂಬಂಧಗಳು ಯಾವ ರೀತಿ ಬೆಳಿತವೆ ಅಥವಾ ಟರ್ನ್ಗಳನ್ನು ಪಡೆದುಕೊಳ್ತವೆ ಅಂತೇಳಿ ಹೇಳಬೇಕು. ಫುಲ್ ಕನ್ಫ್ಯೂಷನ್ ಕಣ್ರಿ, ಏನು ಅಂತೇಳಿ ಗೊತ್ತಾಗ್ತಿಲ್ಲ. ಬಟ್ ಒಂದಂತೂ ಕ್ಲಿಯರ್, ಗಿಲ್ಲಿಗಾಗಿ ರಕ್ಷಿತಾ ಕಣ್ಣೀರು ಹಾಕಿದಂತೂ ಸತ್ಯ, ಗಿಲ್ಲಿ ಸಮಾಧಾನ ಮಾಡಿದಂತೂ ಸತ್ಯ. ಅದಾದ ಬಳಿಕ ನಮಗೆ ಎಲ್ಲೋ ಒಂದು ಕಡೆ ಅಯ್ಯೋ ಇದು ಯಾಕೋ ಓವರ್ ಆ್ಯಕ್ಟಿಂಗ್ ಅಂತೇಳಿ ಅನಿಸ್ತಿರೋದು ಕೂಡ ಸತ್ಯ. ಆಮೇಲೆ ಒಂದು ಮೆಚುರಿಟಿ ಇಲ್ಲದಿದ್ದರೆ ಏನಾಗುತ್ತೆ ಅನ್ನೋದು ಕೂಡ ಇದೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೂ ಕೂಡ ಅನಿಸುತ್ತೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳ್ಬಿಟ್ಟು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ರಕ್ಷಿತಾ ಶೆಟ್ಟಿ ಕಣ್ಣೀರು ಹಾಕಿರೋದ್ರ ಬಗ್ಗೆ, ಗಿಲ್ಲಿ ನನಗೆ ಟೈಮ್ ಕೊಡ್ತಿಲ್ಲ ಅಂತೇಳಿ ಕಣ್ಣೀರು ಹಾಕಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.